ತಂದೆಯವರು ಕೂಡ ಬೇಡ ಅಂತಾರೆ ಫ್ಯಾಕ್ಟ್ರಿಯನ್ನು ಮಾಡೋದು. ಅವ್ರು ಕನ್ವಿನ್ಸ್ ಆಗಲಿಲ್ಲ. ನಾನು ಕಾರ್ಖಾನೆ ಮಾಡ್ತೀನಿ ಅಂತಂದಾಗ ಕನ್ವಿನ್ಸ್ ಆಗದಿದ್ದಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಕಡಿಮೆ 30 ಕಿಲೋಮೀಟರ್ ನಮ್ಮೂರು. ನಾವು ಅಲ್ಲಿ ಮಾತಾಡ್ತಾ ರಾತ್ರಿ 2 ಗಂಟೆ ಆಯಿತು. ಅವರು ಒಪ್ಪದೇ ಇದ್ದಾಗ ನಾನು ಹೋಗಬೇಕಾದ್ರೆ ಇಲ್ಲಿಂದ ಕಾರ್ ತೊಗೊಂಡೋಗಿದ್ದೆ. ಆ ಕಾರ್ ಅವ್ರ ಮನೆಯಲ್ಲಿ ಬಿಟ್ಟು ನಾನು ನಿಮ್ಮ ಮನೇಲಿ ಇರಲ್ಲ, ನಾನು ಹೊರಗೆ ಹೋಗ್ತೀನಿ ಅಂತ. ಅಲ್ಲಿನ ಒಂದು ಸೈಕಲ್ ನಮ್ಮ ಮನೇಲಿ ಕೆಲಸ ಮಾಡೋರ ಹತ್ರ ಒಂದು ಸೈಕಲ್ ತೊಗೊಂಡು ಮುದೊಳಗೆ ಬಂದಾಗ 5 ಗಂಟೆ ಆಗಿತ್ತು. 5 ಗಂಟೆದಲ್ಲಿ ನಾನು ಡ್ರೆಸ್ ಅಷ್ಟೇ ತೊಗೊಂಡು ಒಂದು ಬೇರೆ ಕಡೆ ಒಂದು ಬಾಡಿಗೆ ಮನೆ ಇದ್ದದ್ದು ಖಾಲಿ ಇದ್ದದ್ದು ಗೊತ್ತಿತ್ತು. ಅದು ದೊಡ್ಡ ಮನೆ, 5 ಬೆಡ್ರೂಮ್ ಮನೆ ಇತ್ತು. ಊರು ಬಿಟ್ಟು ದೂರ ಇತ್ತು. ದೂರ ಇದ್ದರೆ ನಾನು ಕನಿಷ್ಠ 10 ವರ್ಷ ಆದ್ರೂ ನಮ್ಮಲ್ಲಿ ಕಾಟು, ಡೈನಿಂಗ್ ಟೇಬಲು, ಸೋಫಾ ಸೆಟ್ಟು ಏನೂ ಇರಲಿಲ್ಲ. ಕೆಳಗಡೆ ಕೂತೂಟ ಮಾಡ್ತಿದ್ದೀವಿ. ಸೊ ಸಕ್ಕರೆ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಮನೇಲಿ ಒಪ್ಲಿಲ್ಲ ಅಂತ ಮನೆ ಬಿಟ್ಟು ಬಂದ್ಬಿಟ್ರಿ ನೀವು? ಮನೆ ಬಿಟ್ಟು ಮೇಡಮ್ ನೀವು ಕೂಡ ಹಿಂದೆ ಬಂದ್ಬಿಟ್ರಿ? ಹೌದು. ಓಕೆ. ಇವತ್ತು 74,000 ಜನರಿಗೆ ಇವತ್ತು ಅನ್ನದಾತರಾಗಿದ್ದೀರಾ. ನಿಜವಾಗ್ಲೂ ಕೂಡ ಬಹಳನೇ ಸ್ಫೂರ್ತಿದಾಯಕವಾದಂಥ ಸ್ಟೋರಿ ಅಂತ ಹೇಳ್ಬೋದು. ಸೊ ಮತ್ತಷ್ಟು ನಿಮ್ಮ ಫ್ಯಾಮಿಲಿಯನ್ನೆಲ್ಲ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ ನನಗೆ.